ನಮಗೆ ಸೋಲೆ ಇಲ್ಲ, ನಮ್ಮನ್ನ ಸೋಲಿಸೋರೇ ಇಲ್ಲ ಅಂತ ನಾಯಕರು ಗುಟ್ರು ಹಾಕಿದ್ರು. ರಾಜಕೀಯ ರಣರಂಗದಲ್ಲಿ ಪಳಗಿದ್ದ ಹುಲಿಗಳನ್ನೇ ರಾಜಕೀಯವೇ ಗೊತ್ತಿಲ್ಲದಂತ ಹುರಿಯಾಳುಗಳು ಬೇಟೆಯಾಡಿದ್ದಾರೆ. ಕರ್ನಾಟಕದ ಎಲ್ಲೆಲ್ಲಿ ಯಾರ್ಯಾರಿಗೆ ಸೋಲಾಗಿದೆ, ಇನ್ನು ಈ ಸಚಿವರ ಮಕ್ಕಳ ಭವಿಷ್ಯ ಏನಾಯ್ತು? ಬನ್ನಿ ರಿಪೋರ್ಟ್ ನೋಡೋಣ. ದೈತ್ಯ ಸಂಹಾರಿ ನಂಬರ್ 1 ಡಾಕ್ಟರ್ CN ಮಂಜುನಾಥ್. ದೈತ್ಯ ಸಂಹಾರಿ ನಂಬರ್ 2 ಶ್ರೇಯಸ್ ಪಟೇಲ್. ದೈತ್ಯ ಸಂಹಾರಿ ನಂಬರ್ 3 ಈ ತುಕಾರಾಮ್. ಅಂತಿಂತ ಬೇಟೆಯಲ್ಲ, ರಣಬೇಟೆ. ಬೇಟೆಗಾರರೇ ಇಲ್ಲೇ ಬೇಟೆಯಾಗಿದ್ದಾರೆ. ಅತಿರಥರೇ ನೆಲಕ್ಕುರುಳಿದ್ದಾರೆ. ಮಹಾರಥರೆಲ್ಲ ಮಣ್ಣು ಮುಕ್ಕಿದ್ದಾರೆ. ನನಗೆ ಸೋಲೇ ಇಲ್ಲ, ನನ್ನ ಗೆಲ್ಲೋರೇ ಇಲ್ಲ ಅನ್ನುವಂತೆ ನಡೆಯುತ್ತಿದ್ದವರಿಗೆ ಸೋಲಿನ ಸುತ್ತಿಗೆಯ ಹೊಡೆತ ಬಿದ್ದಿದೆ. ರಣಕಲಿಗಳಂತೆ ಮೆರೆಯುತ್ತಿದ್ದ ನಾಯಕರನ್ನ ಬೇಟೆಯಾಡುವ ಮೂಲಕ ದೈತ್ಯ ಸಂಹಾರಿಗಳು ತಲೆ ಎತ್ತಿದ್ದಾರೆ. ಹೌದು, ಮೋಡದೊಳಗೆ ಮಿಂಚಿದ ಸಿಡಿಲಿನಂತೆ, ಒಮ್ಮಿಂದೊಮ್ಮೆ ಚಿಮ್ಮಿದ ಜ್ವಾಲಾಮುಖಿಯಂತೆ, ದಗ್ಗನೆ ಬಿದ್ದ ಧೂಮಕೇತುವಿನಂತೆ ರಾಜ್ಯ ರಾಜಕೀಯದಲ್ಲಿ ಹೊಸ ಕಲಿಗಳು ಉದ್ಭವಿಸಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಟ್ರಬಲ್ ಶೂಟರ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ರ ಸಹೋದರ DK ಸುರೇಶ್ ಅವರನ್ನೇ ಬಗ್ಗು ಬಡಿಯುವ ಮೂಲಕ ಡಾಕ್ಟರ್ CN ಮಂಜುನಾಥ್ ಅವರು ಹಲ್ಚಲ್ ಸೃಷ್ಟಿಸಿದ್ದಾರೆ. DK ಸುರೇಶ್ ವಿರುದ್ಧ ಡಾಕ್ಟರ್ಗೆ 2 ಲಕ್ಷ ಮತಗಳ ಅಂತರದ ಜಯ. ಕಾಂಗ್ರೆಸ್ ಪಾಲಿಗೆ ಸಂಕಷ್ಟ ಬಂದಾಗಲೆಲ್ಲ ತಟ್ಟಂತ ನೆನಪಾಗ್ತಾ ಇದ್ದಿದ್ದು DK ಬ್ರದರ್ಸ್. ಆದ್ರೆ ಬಂಡೆಯಂತಹ ಸಹೋದರರಿಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಶಾಕ್ ಕೊಟ್ಟಿದ್ದಾರೆ. ರೋಚಕತೆ ಹುಟ್ಟಿಸಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾರೀ ಅಂತರದ ಗೆಲುವು ಸಾಧಿಸಿದ್ದಾರೆ. ಹಾಸನದಲ್ಲಿ 20 ವರ್ಷಗಳ JDS ಅಧಿಪತ್ಯಕ್ಕೆ ತೆರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಗೆಲುವು ಸಾಧಿಸಿದ ಶ್ರೇಯಸ್ ಪಟೇಲ್. ಹಾಸನ ಅಂದ್ರೆ ಬರೀ ದೇವೇಗೌಡರದ್ದೇ ರಾಜಕೀಯ ಅನ್ನೋ ಮಾತಿತ್ತು. ಯಾಕಂದ್ರೆ 1999ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಸ್ವಾಮಿ ಗೌಡ ಎದುರು ದೇವೇಗೌಡರು ಸೋತಿದ್ದೇ ಕೊನೆ. ಆ ಬಳಿಕ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ JDS ಸೋತೇ ಇರಲಿಲ್ಲ. ಆದ್ರೀಗ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ JDS ಅಧಿಪತ್ಯಕ್ಕೆ ತೆರೆ ಎಳೆದಿದ್ದಾರೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ಗೆದ್ದು ಬೀಗಿದ್ದಾರೆ. ನಡೆಯಲಿಲ್ಲ ರೆಡ್ಡಿಗಳ ದರ್ಬಾರ್, ರಾಮುಲುಗೆ ಮತ್ತೆ ಸೋಲು. ಜನಾರ್ದನ್ ರೆಡ್ಡಿ ಆಪ್ತ ಮಿತ್ರ ಮಾಜಿ ಸಚಿವ ಶ್ರೀರಾಮುಲು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. ಆದ್ರೆ ಬಳ್ಳಾರಿ ಕಣದಿಂದ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಜನಾರ್ದನ್ ರೆಡ್ಡಿ ಕೂಡ ಬೆನ್ನಿಗೆ ನಿಂತಿದ್ರು. ಆದ್ರೆ ಅವರಿಗೆ ಗೆಲುವು ಸಿಗಲೇ ಇಲ್ಲ. ಸಂಡೂರಿನ ಕಾಂಗ್ರೆಸ್ MLA ಆಗಿದ್ದ ಈ ತುಕಾರಾಮ್ ರಾಮುಲುಗೆ ಸೋಲುಣಿಸಿದ್ದಾರೆ. ವಿಧಾನಸಭೆಯಲ್ಲಿ ಸೋತಿದ್ದವರಿಗೆ ರಾಜಕೀಯ ಪುನರ್ಜನ್ಮ. ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಕಹಿ ಸವಿದಿದ್ದ 5 ನಾಯಕರಿಗೆ ಲೋಕಸಭೆ ಚುನಾವಣೆಯಲ್ಲಿ ಗೆಲುವಿನ ಸಿಹಿ ದಕ್ಕಿದೆ. ಆಗ ಕೈಬಿಟ್ಟಿದ್ದ ಮತದಾರರೇ ಈಗ ಕೈ ಹಿಡಿದು ಮೇಲಕ್ಕೆತ್ತಿದ್ದಾರೆ. ರಾಜಕೀಯ ಮರುಜನ್ಮ ನೀಡಿದ್ದಾರೆ.
ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತಿದ್ರು. ಆದ್ರೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಶಿರಸಿಯಲ್ಲಿ ಸೋಲು ಅನುಭವಿಸಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ವಿಕ್ಟರಿ ಬಾರಿಸಿದ್ದಾರೆ. ಚಾಮರಾಜನಗರ ಮತ್ತು ವರುಣಾ ವಿಧಾನಸಭಾ ಕ್ಷೇತ್ರ ಎರಡೂ ಕಡೆ ಸೋತಿದ್ದ ವಿ ಸೋಮಣ್ಣಗೆ ತುಮಕೂರು ಒಲಿದಿದೆ. ಹುಬ್ಬಳ್ಳಿ ಸೆಂಟ್ರಲ್ನಲ್ಲಿ ಸೋತಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಬೆಳಗಾವಿಯಲ್ಲಿ ವಿಕ್ಟರಿ ತೋರಿಸಿದ್ದಾರೆ. ಇತ್ತ ಕ್ಷೇತ್ರ ಬಿಟ್ಟು ಬಂದರೂ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿ ಗೆದ್ದಿದ್ದಾರೆ. ತವರು ಜಿಲ್ಲೆ ಬಳ್ಳಾರಿಯಲ್ಲೇ ಶ್ರೀರಾಮುಲು 2 ಬಾರಿ ಮುಖಭಂಗ ಅನುಭವಿಸಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ಸೋತ್ರೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಕೂಡ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಹೊಸ ಅಭ್ಯರ್ಥಿಗಳ ಹುಡುಕಾಟ ನಡೆಸಿ ಬಂಡಾಯದ ಬೇಗೆ ಸೋಲಿನ ಭೀತಿಯಿಂದ ಕಂಗೆಟ್ಟಿದ್ದ ಕಾಂಗ್ರೆಸ್ ಹಾಲಿ ಸಚಿವರ ಮಕ್ಕಳು ಸಂಬಂಧಿಕರಿಗೆ ಮಣೆ ಹಾಕಿತ್ತು. ಈ ಪೈಕಿ 5 ಗೆದ್ದು ಬೀಗಿದ್ರೆ ಉಳಿದ 5 ಸೋಲು ಕಂಡಿದ್ದಾರೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ, ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಬಾಬಾ ರಾಧಾಕೃಷ್ಣ, ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಚಾಮರಾಜನಗರದಲ್ಲಿ ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಜಯ ಒಲಿದಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಸಿಎಂ ಡಿಕೆಶಿ ಸಹೋದರ ಡಿಕೆ ಸುರೇಶ್, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್, ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್, ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಸಹೋದರಿ ಗೀತಾ, ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಪ್ರಬಲ ವರ್ಚಸ್ಸಿನ ನಡುವೆಯೂ ಸೋತಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಾಡಿದ ಆಪರೇಷನ್ಗೆ ಡಿಕೆ ಸುರೇಶ್ ಸೋಲುಂಡಿದ್ದಾರೆ. ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ, ಕಲಬುರಗಿಯಲ್ಲಿ ಖರ್ಗೆ ಅಳಿಯನ ವಿರುದ್ಧ ಉಮೇಶ್ ಜಾಧವ್ ಮಂಡಿಯೂರಿದ್ದಾರೆ. ಹಾಗೇನೇ ಬೀದರ್ನಲ್ಲಿ ಖಂಡ್ರೆ ಪುತ್ರನ ವಿರುದ್ಧ ಭಗವಂತ್ ಖೂಬಾ, ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಯಚೂರಿನಲ್ಲಿ ರಾಜ ಅಮರೇಶ್ವರ್ ನಾಯಕ್ ಸೋಲು ಕಂಡಿದ್ದಾರೆ. ಕರುನಾಡ ಕುರುಕ್ಷೇತ್ರದ ಫಲಿತಾಂಶ ನಾನಾ ವಿಶೇಷಗಳಿಗೆ ಸಾಕ್ಷಿಯಾಗಿದ್ದು ಹಲವು ಹೊಸತನಕ್ಕೆ ಕಾರಣವಾಗಿದೆ. ಆತ ಗ್ಯಾರಂಟಿಗೋ ಮನಸೋಲದೆ ಬಿಜೆಪಿಯನ್ನು ಉಪ್ಪರಿಗೆ ಮೇಲೆ ಕೂರಿಸದೆ ಕರ್ನಾಟಕದ ಮತದಾರರು ಭವಿಷ್ಯ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.